ನಾನು ಮಾತಾಡ್ತೀನಿ ಸರ್. ದೆಹಲಿ ಸ್ಫೋಟಕ್ಕೂ ಮುನ್ನ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಸ್ಫೋಟ ಆಗಿದೆ. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಬೆಂಗಳೂರಿನ ಹೊರವಲಯದಲ್ಲಿ ಸ್ಫೋಟ ಸಂಭವಿಸಿದೆ. ಖಾಸಗಿ ಶಾಲೆಯ ಶೌಚಾಲಯವೊಂದರಲ್ಲಿ ಸ್ಫೋಟ ಸಂಭವಿಸಿತ್ತು. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ಇದು ಬೆಂಗಳೂರಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ. ನಿನ್ನೆ ಮಧ್ಯಾಹ್ನ 1 ಗಂಟೆ ಸರಿಸುಮಾರಿಗೆ ನಡೆದಿರುವಂತಹ ಘಟನೆ. ಖಾಸಗಿ ಶಾಲೆಯಲ್ಲಿ ಈ ಘಟನೆ ಸಂಭವಿಸ್ತಾ ಇದ್ದಂತೆ ಖಾಸಗಿ ಶಾಲೆಯಲ್ಲಿದ್ದಂತ ಮಕ್ಕಳು, ಅಲ್ಲಿನ ಸ್ಟಾಫ್ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಿನ್ನೆ ಭಯಭೀತರಾಗಿದ್ರು. ಇದು ನಿನ್ನೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ. ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ. ಯಾವಾಗ? ದೆಹಲಿಯಲ್ಲಿ ನಿನ್ನೆ ಸಂಜೆ 6:52 ಸಂಭವಿಸಿದ ಸ್ಫೋಟಕ್ಕಿಂತ ಮುಂಚೆ ನಿನ್ನೆ ಮಧ್ಯಾಹ್ನ ಬೆಂಗಳೂರಲ್ಲಿ ಸಂಭವಿಸಿರುವಂತಹ ಸ್ಫೋಟ ಇದು. ಅದು ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನ್ನೋದೇ ಈಗ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಶೌಚಾಲಯದಲ್ಲಿ, ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರೋದು. ಅಲ್ಲಿಗೆ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕಿಂತ ಮುಂಚೆ ಬೆಂಗಳೂರಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಫೋಟದ ತೀವ್ರತೆಗೆ ಬಾತ್ರೂಮ್ನ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಬಾತ್ರೂಮ್ ಕಂಪ್ಲೀಟ್ ಚೆಲ್ಲಾಪಿಲ್ಲಿ ಆಗಿದೆ. ಆದ್ರೆ ಅಲ್ಲಿ ಏನ್ ಸ್ಫೋಟ ಆಗಿದೆ, ಏನದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ಗಿಂತ ಮುಂಚೆ ಇಲ್ಲಿ ಅನುಮಾನಾಸ್ಪದವಾಗಿ ಒಂದು ಸ್ಫೋಟ ಸಂಭವಿಸಿದೆ. ಇಲ್ಲಿಗೂ ಅಲ್ಲಿಗೂ ಲಿಂಕ್ ಇದೆಯಾ, ತನಿಖೆ ಆಗಬೇಕು. ಅದು ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಏನ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಸ್ಫೋಟದ ತೀವ್ರತೆಗೆ ಬಾತ್ರೂಮ್ ಛಿದ್ರಾಗಿದೆ. ನೋಡಿ, ಸಾಮಾನ್ಯವಾಗಿ ಈ ಒಂದು ಅನುಮಾನಾಸ್ಪದವಾಗಿ ಸ್ಫೋಟ ಸಂಭವಿಸಿದಾಗ ಅಲ್ಲಿ ಈ ಸ್ಟೈಲ್ಸ್ ಪೀಸ್ಗಳೇನಾಗ್ತವೆ, ಬ್ಲಾಸ್ಟ್ನಿಂದಾಗಿ ಬಾತ್ರೂಮ್ ನಲ್ಲಿದ್ದಂತಹ ಸ್ಟೈಲ್ಸ್ ನ ಪೀಸ್ಗಳು ಎಲ್ಲವೂ ಕೂಡ ಟೈಲ್ಸ್ ಏನಿತ್ತು ಅದೆಲ್ಲವೂ ಕೂಡ ಪೀಸ್ ಆಗಿದೆ. ಬಾತ್ರೂಮ್ ಅಲ್ಲಿದ್ದಂತ ಟೈಲ್ಸ್ಗಳು ಎಲ್ಲವೂ ಕೂಡ ಪೀಸ್ ಆಗಿದೆ. ಈಗ ಶಾಲೆಯಲ್ಲಿ ಇದ್ದಂತ ಮಕ್ಕಳಲ್ಲಿ ಹಾಗೆ ಪೋಷಕರಲ್ಲಿ, ಸ್ಥಳೀಯರಲ್ಲೂ ಕೂಡ ಒಂದು ಆತಂಕದ ವಾತಾವರಣ ಅಂತೂ ನಿರ್ಮಾಣ ಆಗಿರೋದು ಸುಳ್ಳಲ್ಲ. ಟೈಲ್ಸ್ ಎಲ್ಲವೂ ಕೂಡ ಪೀಸ್ ಆಗಿದೆ. ಇಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗಿರಬಹುದು ತನಿಖೆಯಿಂದ ಗೊತ್ತಾಗ್ತದೆ. ಆದ್ರೆ ಸ್ಫೋಟ ಆಗಿರೋದು ಸತ್ಯ, ಅನುಮಾನಾಸ್ಪದವಾದಂತಹ ಸ್ಫೋಟ ಆಗಿರೋದು ಸತ್ಯ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದೇ ಫೋಟೋ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ ಬನ್ನೇರುಘಟ್ಟದಲ್ಲಿ ನಡೆದಂತಹ ಘಟನೆ, ಟೈಲ್ಸ್ಗಳು ಅದೆಲ್ಲವೂ ಕೂಡ ಬಿರುಕಾಗಿರೋದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ಹೇಗಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ನಿಮಗೆ ಮುಂದಿನ ಹಂತದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಆದರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕಿಂತ ಮುಂಚೆ ಬೆಂಗಳೂರಲ್ಲೂ ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ದೆಹಲಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರೋದಲ್ಲ, ಉದ್ದೇಶಪೂರ್ವಕವಾಗಿ ಸ್ಫೋಟವನ್ನ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಶಂಕೆ ಇದೆ. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಆದಂತ ಅನುಮಾನಾಸ್ಪದ ರೀತಿಯ ಸ್ಫೋಟದ ಸಂದರ್ಭದಲ್ಲಿ ತೆಗೆದಂತ ಫೋಟೋಗಳು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಮೋಡ್ ಬ್ಲಾಸ್ಟ್ ಆಗಿದೆ. ಆ ಫ್ಲಶ್ ಏನ್ ಮಾಡ್ತೀವಿ ಅದು ಕೂಡ ಛಿದ್ರ ಆಗಿದೆ. ಟೈಲ್ಸ್ಗಳು ಕೂಡ ಛಿದ್ರ ಆಗಿದೆ. ಪುಡಿ ಪೀಸ್ ಆಗಿದೆ. ಈಗ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಒಂದು
ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿದೆ. ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ಇದು ಆತಂಕವನ್ನು ಉಂಟು ಮಾಡಿದೆ. ಹೇಗೆ ಇದು ಸಂಭವಿಸಿತು? ಇದು ಮೇಲ್ನೋಟಕ್ಕೇನೋ ಸಿಂಪಲ್ ಆದಂತ ಒಂದು ವಿಚಾರ ಅಂತ ಅನ್ನಿಸ್ತಾ ಇಲ್ಲ. ಖಾಸಗಿ ಶಾಲೆಯ ಟಾಯ್ಲೆಟ್ನಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ತಡವಾಗಿ ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ಸ್ಫೋಟ ಆಗೋದಕ್ಕಿಂತ ಮುಂಚೆ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಫೋಟ ಇದು. ಈ ಸ್ಫೋಟದ ತೀವ್ರತೆಗೆ ಅಲ್ಲಿ ಕಮೋಡ್ ಛಿದ್ರ ಆಗಿದೆ, ಟೈಲ್ಸ್ ಬಿರುಕು ಬಿಟ್ಟಿದೆ. ಸೊ ಇದೇನು ಸ್ಫೋಟ ಇದು ಅನ್ನುವಂಥದ್ದು ಕೂಡ ಕಂಡು ಬರಬೇಕಾಗಿದೆ. ಇದಕ್ಕೂ ದೆಹಲಿ ಸ್ಫೋಟಕ್ಕೂ ಅಂದ್ರೆ ಇವತ್ತು ಹೆಂಗಾಗೋಗಿದೆ ಪರಿಸ್ಥಿತಿ ಅಂತಂದ್ರೆ ಉಗ್ರರ ಜಾಲ ವಿಶ್ವದಾದ್ಯಂತ ಇದು ಕನೆಕ್ಟೆಡ್ ಇರೋದ್ರಿಂದ ಎಲ್ಲಿ ಏನ್ ಸಂಭವಿಸ್ತಾ ಇದೆ, ಯಾವುದಕ್ಕೆ ಎಲ್ಲಿ ಕನೆಕ್ಷನ್ ಇದೆ ಏನು ಹೇಳಕ್ಕಾಗಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಖಾಸಗಿ ಶಾಲೆಯಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ನೋಡಿ ಬೆಳಕಿಗೆ ಬಂದಿಲ್ಲ. ಆಶ್ಚರ್ಯ ಅಂದ್ರೆ ಮಾಧ್ಯಮಗಳಿಗೆ ನಮಗೆ ಸುದ್ದಿ ಸಿಕ್ಕಿರೋದು ಇವತ್ತು. ಸೊ ನಿನ್ನೆ ಇದು ಅಂಥ ಒಂದು ದೊಡ್ಡ ಇದನ್ನೇನು ಪಡ್ಕೊಂಡಿಲ್ಲ. ದೆಹಲಿ ಸ್ಫೋಟದ ನಂತರದಲ್ಲಿ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀವಿ ಅಂದ್ರೆ ವಿ ಕ್ಯಾನ್ ಕನೆಕ್ಟ್ ದ ಡಾಟ್ಸ್ ಈಸಿಲಿ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಭಯೋತ್ಪಾದಕರಿಗೆ ಮೊಬೈಲ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಟೆನ್ಸಿವ್ ರಿಪೋರ್ಟಿಂಗ್ ಮಾಡಿತ್ತು ಅದರ ವಿರುದ್ಧ. ಸೀರೀಸ್ ಆಫ್ ವಿಡಿಯೋಸ್ ನಾವು ತೋರಿಸಿದ್ವಿ. ಸೊ ದೇ ಆಲ್ ಆರ್ ಕನೆಕ್ಟೆಡ್. ಅವ್ರು ಎಲ್ಲರೂ ಕನೆಕ್ಷನ್ ಅಲ್ಲಿ ಇದ್ದಾರೆ. ಒಂದು ಮಾತಾಡ್ತೀನಿ ಸರ್. ದೆಹಲಿ ಸ್ಫೋಟಕ್ಕೂ ಮುನ್ನ ಬೆಂಗಳೂರಿನಲ್ಲೂ ಕೂಡ ನಿನ್ನೆ ಸ್ಫೋಟ ಆಗಿದೆ. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ. ದೆಹಲಿ ಸ್ಫೋಟಕ್ಕೂ ಮುನ್ನ ಬೆಂಗಳೂರಿನ ಹೊರ ವಲಯದಲ್ಲಿ ಸ್ಫೋಟ ಸಂಭವಿಸಿದೆ. ಖಾಸಗಿ ಶಾಲೆಯ ಶೌಚಾಲಯವೊಂದರಲ್ಲಿ ಸ್ಫೋಟ ಸಂಭವಿಸಿತ್ತು. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ಇದು ಬೆಂಗಳೂರಲ್ಲಿ ನಿನ್ನೆ ನಡೆದಿರುವಂತಹ ಘಟನೆ. ನಿನ್ನೆ ಮಧ್ಯಾಹ್ನ 1 ಗಂಟೆ ಸರಿಸುಮಾರಿಗೆ ನಡೆದಿರುವಂತಹ ಘಟನೆ. ಖಾಸಗಿ ಶಾಲೆಯಲ್ಲಿ ಈ ಘಟನೆ ಸಂಭವಿಸ್ತಾ ಇದ್ದಂತೆ ಖಾಸಗಿ ಶಾಲೆಯಲ್ಲಿದ್ದಂತ ಮಕ್ಕಳು, ಅಲ್ಲಿನ ಸ್ಟಾಫ್ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ನಿನ್ನೆ ಭಯಭೀತರಾಗಿದ್ರು. ಇದು ನಿನ್ನೆ ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ. ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಸಂಭವಿಸಿದೆ. ಯಾವಾಗ? ದೆಹಲಿಯಲ್ಲಿ ನಿನ್ನೆ ಸಂಜೆ 6 ಗಂಟೆ 52 ನಿಮಿಷಕ್ಕೆ ಸಂಭವಿಸಿದ ಸ್ಫೋಟಕ್ಕಿಂತ ಮುಂಚೆ ನಿನ್ನೆ ಮಧ್ಯಾಹ್ನ ಬೆಂಗಳೂರಲ್ಲಿ ಸಂಭವಿಸಿರುವಂತಹ ಸ್ಫೋಟ ಇದು. ಅದು ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನ್ನೋದೇ ಈಗ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿರೋದು ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಶೌಚಾಲಯದಲ್ಲಿ, ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರೋದು. ಅಲ್ಲಿಗೆ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕಿಂತ ಮುಂಚೆ ಬೆಂಗಳೂರಿನ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಖಾಸಗಿ ಶಾಲೆಯಲ್ಲಿ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಫೋಟದ ತೀವ್ರತೆಗೆ ಬಾತ್ರೂಮ್ನ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿ ಆಗಿದೆ. ಬಾತ್ರೂಮ್ ಕಂಪ್ಲೀಟ್ ಚೆಲ್ಲಾಪಿಲ್ಲಿ ಆಗಿದೆ. ಆದ್ರೆ ಅಲ್ಲಿ ಏನ್ ಸ್ಫೋಟ ಆಗಿದೆ, ಏನದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು. ಆದ್ರೆ ಈಗ ಸಿಕ್ಕಿರುವಂತಹ ಮಾಹಿತಿ, ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದೆಹಲಿಯಲ್ಲಿ ಆದಂತಹ ಬ್ಲಾಸ್ಟ್ಗಿಂತ ಮುಂಚೆ ಇಲ್ಲಿ ಅನುಮಾನಾಸ್ಪದವಾಗಿ ಒಂದು ಸ್ಫೋಟ ಸಂಭವಿಸಿದೆ. ಇಲ್ಲಿಗೂ ಅಲ್ಲಿಗೂ ಲಿಂಕ್ ಇದೆಯಾ, ತನಿಖೆ ಆಗಬೇಕು. ಅದು ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಏನ್ ಸ್ಫೋಟ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕು. ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಸ್ಫೋಟದ ತೀವ್ರತೆಗೆ ಬಾತ್ರೂಮ್ ಛಿದ್ರಾಗಿದೆ. ನೋಡಿ, ಸಾಮಾನ್ಯವಾಗಿ ಈ ಒಂದು ಅನುಮಾನಾಸ್ಪದವಾಗಿ ಸ್ಫೋಟ ಸಂಭವಿಸಿದಾಗ ಅಲ್ಲಿ ಈ ಸ್ಟೈಲ್ಸ್ ಪೀಸ್ಗಳೇನಾಗ್ತವೆ, ಬ್ಲಾಸ್ಟ್ನಿಂದಾಗಿ ಬಾತ್ರೂಮ್ ನಲ್ಲಿದ್ದಂತಹ ಸ್ಟೈಲ್ಸ್ ನ ಪೀಸ್ಗಳು ಎಲ್ಲವೂ ಕೂಡ ಟೈಲ್ಸ್ ಏನಿತ್ತು ಅದೆಲ್ಲವೂ ಕೂಡ ಪೀಸ್ ಆಗಿದೆ. ಬಾತ್ರೂಮ್ ಅಲ್ಲಿದ್ದಂತ ಟೈಲ್ಸ್ಗಳು ಎಲ್ಲವೂ ಕೂಡ ಪೀಸ್ ಆಗಿದೆ. ಈಗ ಶಾಲೆಯಲ್ಲಿ ಇದ್ದಂತ ಮಕ್ಕಳಲ್ಲಿ ಹಾಗೆ ಪೋಷಕರಲ್ಲಿ, ಸ್ಥಳೀಯರಲ್ಲೂ ಕೂಡ ಒಂದು ಆತಂಕದ ವಾತಾವರಣ ಅಂತೂ ನಿರ್ಮಾಣ ಆಗಿರೋದು ಸುಳ್ಳಲ್ಲ. ಟೈಲ್ಸ್ ಎಲ್ಲವೂ ಕೂಡ ಪೀಸ್ ಆಗಿದೆ. ಇಲ್ಲಿ ಯಾವ ರೀತಿಯಾಗಿ ಸ್ಫೋಟ ಆಗಿರಬಹುದು ತನಿಖೆಯಿಂದ ಗೊತ್ತಾಗ್ತದೆ. ಆದ್ರೆ ಸ್ಫೋಟ ಆಗಿರೋದು ಸತ್ಯ, ಅನುಮಾನಾಸ್ಪದವಾದಂತಹ ಸ್ಫೋಟ ಆಗಿರೋದು ಸತ್ಯ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇದೇ ಫೋಟೋ ನೀವೇ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇಲ್ಲಿ
ಬನ್ನೇರುಘಟ್ಟದಲ್ಲಿ ನಡೆದಂತಹ ಘಟನೆ, ಟೈಲ್ಸ್ಗಳು ಅದೆಲ್ಲವೂ ಕೂಡ ಬಿರುಕಾಗಿರೋದನ್ನ ಕೂಡ ಗಮನಿಸ್ತಾ ಇದ್ರಿ. ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ಹೇಗಾಗಿದೆ ಅನ್ನೋದು ಇನ್ನಷ್ಟೇ ಮಾಹಿತಿ ಸಿಗಬೇಕು. ನಿಮಗೆ ಮುಂದಿನ ಹಂತದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಆದರೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ದೆಹಲಿಯಲ್ಲಿ ಆದಂತಹ ಸ್ಫೋಟಕ್ಕಿಂತ ಮುಂಚೆ ಬೆಂಗಳೂರಲ್ಲೂ ಕೂಡ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿದೆ. ದೆಹಲಿಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸ್ಫೋಟ ಆಗಿರೋದಲ್ಲ, ಉದ್ದೇಶಪೂರ್ವಕವಾಗಿ ಸ್ಫೋಟವನ್ನ ಮಾಡಿರೋದು ಅಂತ ಹೇಳಲಾಗ್ತಾ ಇದೆ. ಶಂಕೆ ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಆದಂತ ಅನುಮಾನಾಸ್ಪದ ರೀತಿಯ ಸ್ಫೋಟದ ಸಂದರ್ಭದಲ್ಲಿ ತೆಗೆದಂತ ಫೋಟೋಗಳು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕಮೋಡ್ ಬ್ಲಾಸ್ಟ್ ಆಗಿದೆ, ಆ ಫ್ಲಶ್ ಏನ್ ಮಾಡ್ತೀವಿ ಅದು ಕೂಡ ಛಿದ್ರ ಆಗಿದೆ, ಟೈಲ್ಸ್ಗಳು ಕೂಡ ಛಿದ್ರ ಆಗಿದೆ, ಪುಡಿ ಪೀಸ್ ಆಗಿದೆ. ಈಗ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಲ್ಲಿ, ಪೋಷಕರಲ್ಲಿ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ಒಂದು ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಖಾಸಗಿ ಶಾಲೆಯ ಶೌಚಾಲಯದಲ್ಲಿ ಅನುಮಾನಾಸ್ಪದ ಸ್ಫೋಟ ಸಂಭವಿಸಿದೆ. ಶಾಲಾ ಮಕ್ಕಳು ಹಾಗೂ ಪೋಷಕರಲ್ಲಿ ಇದು ಆತಂಕವನ್ನು ಉಂಟು ಮಾಡಿದೆ. ಹೇಗೆ ಇದು ಸಂಭವಿಸಿತು? ಇದು ಮೇಲ್ನೋಟಕ್ಕೇನೋ ಸಿಂಪಲ್ ಆದಂತ ಒಂದು ವಿಚಾರ ಅಂತ ಅನ್ನಿಸ್ತಾ ಇಲ್ಲ. ಖಾಸಗಿ ಶಾಲೆಯ ಟಾಯ್ಲೆಟ್ನಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ತಡವಾಗಿ ಬೆಳಕಿಗೆ ಬಂದಿದೆ. ನಿನ್ನೆ ಸಂಜೆ ದೆಹಲಿಯಲ್ಲಿ ಸ್ಫೋಟ ಆಗೋದಕ್ಕಿಂತ ಮುಂಚೆ ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸ್ಫೋಟ ಇದು. ಈ ಸ್ಫೋಟದ ತೀವ್ರತೆಗೆ ಅಲ್ಲಿ ಕಮೋಡ್ ಛಿದ್ರ ಆಗಿದೆ, ಟೈಲ್ಸ್ ಬಿರುಕು ಬಿಟ್ಟಿದೆ. ಸೊ ಇದೇನು ಸ್ಫೋಟ ಇದು ಅನ್ನುವಂಥದ್ದು ಕೂಡ ಕಂಡು ಬರಬೇಕಾಗಿದೆ. ಇದಕ್ಕೂ ದೆಹಲಿ ಸ್ಫೋಟಕ್ಕೂ ಅಂದ್ರೆ ಇವತ್ತು ಹೆಂಗಾಗೋಗಿದೆ ಪರಿಸ್ಥಿತಿ ಅಂತಂದ್ರೆ, ಉಗ್ರರ ಜಾಲ ವಿಶ್ವದಾದ್ಯಂತ ಇದು ಕನೆಕ್ಟೆಡ್ ಇರೋದ್ರಿಂದ ಎಲ್ಲಿ ಏನ್ ಸಂಭವಿಸ್ತಾ ಇದೆ, ಯಾವುದಕ್ಕೆ ಎಲ್ಲಿ ಕನೆಕ್ಷನ್ ಇದೆ ಏನು ಹೇಳಕ್ಕಾಗಲ್ಲ. ಬೆಂಗಳೂರಿನಲ್ಲಿ ನಿನ್ನೆ ಖಾಸಗಿ ಶಾಲೆಯಲ್ಲಿ ಸಂಭವಿಸಿರ್ತಕ್ಕಂಥ ಸ್ಫೋಟ ನೋಡಿ ಬೆಳಕಿಗೆ ಬಂದಿಲ್ಲ. ಆಶ್ಚರ್ಯ ಅಂದ್ರೆ ಮಾಧ್ಯಮಗಳಿಗೆ ನಮಗೆ ಸುದ್ದಿ ಸಿಕ್ಕಿರೋದು ಇವತ್ತು. ಸೊ ನಿನ್ನೆ ಇದು ಅಂಥ ಒಂದು ದೊಡ್ಡ ಇದನ್ನೇನು ಪಡ್ಕೊಂಡಿಲ್ಲ. ದೆಹಲಿ ಸ್ಫೋಟದ ನಂತರದಲ್ಲಿ ಈಗ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದ್ದಾವೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀವಿ ಅಂದ್ರೆ, ವಿ ಕ್ಯಾನ್ ಕನೆಕ್ಟ್ ದ ಡಾಟ್ಸ್ ಈಸಿಲಿ. ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ನಲ್ಲಿ ಭಯೋತ್ಪಾದಕರಿಗೆ ಮೊಬೈಲ್ ಸಿಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಎಕ್ಸ್ಟೆನ್ಸಿವ್ ರಿಪೋರ್ಟಿಂಗ್ ಮಾಡಿತ್ತು ಅದರ ವಿರುದ್ಧ. ಸೀರೀಸ್ ಆಫ್ ವಿಡಿಯೋಸ್ ನಾವು ತೋರಿಸಿದ್ವಿ. ಸೊ ದೇ ಆಲ್ ಆರ್ ಕನೆಕ್ಟೆಡ್. ಅವ್ರು ಎಲ್ಲರೂ ಕನೆಕ್ಷನ್ ಅಲ್ಲಿ ಇದ್ದಾರೆ. ಒಂದು